ತತ್ ತ್ವಂ ಅಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಉಪದೇಶ ಬಹಳ ಚೆನ್ನಾಗಿದೆ. ಯತ್ಪರಂ ಬ್ರಹ್ಮ ಸರ್ವಾತ್ಮ ವಿಶ್ವಸ್ಯಾಯತನಂ ಮಹತ್ ಸೂಕ್ಷ್ಮಾತ್ ಸೂಕ್ಷ್ಮತರಂ ನಿತ್ಯಂ ತತ್ತ್ವಮೇವ ತ್ವಮೇವ ತತ್. ಯತ್ಪರಂ ಬ್ರಹ್ಮ ಸರ್ವಾತ್ಮ ವಿಶ್ವಸ್ಯಾಯತನಂ ಮಹತ್ ಸೂಕ್ಷ್ಮಾತ್ ಸೂಕ್ಷ್ಮತರಂ ನಿತ್ಯಂ ತತ್ತ್ವಮೇವ ತ್ವಮೇವ ತತ್. ಎರಡು ರೀತಿಯಿಂದಲೂ ನಮಗೆ ಜ್ಞಾನ ಆಗ್ಬೇಕು. ಹೇಗೆ ಅಂದ್ರೆ, ಒಬ್ಬ ಜ್ಯುವೆಲರಿ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದಾನೆ. ಆವಾಗ ಅವನಿಗೆ ಚಿನ್ನದಲ್ಲಿ ಹೇಗೆ ಆಭರಣ ಆಗತ್ತೆ ಅಂತಾನು ಗೊತ್ತಿರ್ಬೇಕು. ತಿರುಗು ಆಭರಣ ಇದ್ರೆ ಅದನ್ನ ಕರಗಿಸಿ ಬೇರೆ ಮಾಡೋದಕ್ಕೆ ಚಿನ್ನವನ್ನಾಗಿ ಅಂದ್ರೆ ಒಂದು ಸುಮ್ನೆ ಇದಕ್ಕೆ ಆಭರಣ ಇಲ್ಲದೆ ಮಾಡ್ಬೇಕು, ನಾಲೆಜ್ ಇರ್ಬೇಕು. ಎಷ್ಟು ಚಿನ್ನ ಆಗತ್ತೆ, ಎಷ್ಟು ಆಭರಣಗಳಾಗತ್ತೆ ಅನ್ನೋ ನಾಲೆಡ್ಜು ಇರ್ಬೇಕು. ಆವಾಗ್ಲೇ ಅವನು ಜ್ಯುವೆಲರಿ ಎಲ್ಲ ಮಾಡಕ್ಕಾಗುದು. ಸುಮ್ನೆ ಮಾಡಕ್ಕಾಗತ್ತ? ಅದೇ ರೀತಿ ನಮ್ಗೆ ಪ್ರಪಂಚದಲ್ಲಿ ಏನಾಗತ್ತೆ, ಇದು ಎರಡು ಯಾಕೆ ಎರಡು ಸೈಡ್ ಹೇಳ್ತಾರೆ, ತತ್ ತ್ವಮೇವ, ಅದು ನೀನೇ ಆಗಿದೀಯ ಅಂತ, ಆಮೇಲೆ ನೀನು ಅದೇ ಆಗಿದೀಯ. ಎರಡರಿಂದಾನು ಬೋಧನೆ ಮಾಡಿದ್ದಾರೆ. ಇಲ್ಲಿ ನಮಗೆ ಏನು ನಿಶ್ಚಯ ಆಗ್ಬೇಕು ಅಂದ್ರೆ, ತತ್ ಬಗ್ಗೆ ಚೆನ್ನಾಗಿ ನಿಶ್ಚಯ ಆಗ್ಬೇಕು. ತತ್ ಅಂದ್ರೆ ಏನು, ಆಮೇಲೆ ತ್ವಂ ಅಂದ್ರೆ ಏನು ಅನ್ನೋದು ಚೆನ್ನಾಗಿ ನಿಶ್ಚಯ ಆಗ್ಬೇಕು. ಆವಾಗ್ಲೇ ಏನಾಗತ್ತೆ, ಎಷ್ಟು ಚೆನ್ನಾಗಿ ನನ್ಗೆ ತತ್ತು ತ್ವಂ ಬಗ್ಗೆ ನಿಶ್ಚಯ ಆಗತ್ತೋ ಅಷ್ಟೆಷ್ಟು ನಮಗೆ ಸುಲಭ ಯಾವಾಗ್ಲೂ. ಒಂದು ನಿಮಿಷ. ಓಕೆ. ಸೊ ತತ್ ಅಂದ್ರೆ ಏನು, ನೆನ್ನೆನೂ ಹೇಳ್ದೆ ನಿಮ್ಗೆ. ಯಾರ ಬಗ್ಗೆ? ಈಶ್ವರನ ಬಗ್ಗೆ. ಈಶ್ವರನೇ ತತ್ ಇಲ್ಲಿ, ಅಥವಾ ನಿಮ್ಮ ಇದ್ರೊಳಗೆ ಅಂತರ್ಯಾಮಿನೇ ತತ್. ಈ ಅಂತರ್ಯಾಮಿನ ನೀವು ತತ್ ಅಂತ ಹೇಳಿದ ತಕ್ಷಣ ಇದ್ರೊಳಗೆ ಹೇಳ್ತಾರೆ ನಮ್ಮ ನಿಧಿಧ್ಯಾಸನ ಶ್ಲೋಕದಲ್ಲಿ, ಅಂತರ್ಯಾಮಿ ಸ್ವರೂಪೋಹಂ ಕೂಟಸ್ಥ ಸರ್ವಗೋಸ್ಮ್ಯಹಂ ಸರ್ವಸಾಕ್ಷಿ ಸ್ವರೂಪೋಹಂ ಅಹಮೇವಾಹಮವ್ಯಯಃ. ನೋಡಿದ, ಅಂತರ್ಯಾಮಿ ಸ್ವರೂಪೋಹಂ ಕೂಟಸ್ಥಃ ಸರ್ವಸ್ಯ ಗೋ, ಅಂದ್ರೆ ಪೂರ ಶರೀರದಲ್ಲಿ ತುಂಬಿಕೊಂಡಿದ್ದಾನೆ. ಅಂತರ್ಯಾಮಿ ಸ್ವರೂಪಂ ಕೂಟಸ್ಥ ಸರ್ವಗೋಸ್ಮ್ಯಂ ಸರ್ವ ಸಾಕ್ಷಿ ಸ್ವರೂಪ, ಎಲ್ಲವನ್ನು ಎಲ್ಲದಕ್ಕೂ ವಿಟ್ನೆಸರ್. ಯಾವ್ಯಾವುದಕ್ಕೆ ಕೊನೆಗೆ ವಿಟ್ನೆಸರ್ ಅಂದ್ರೆ, ಮೊದಲು ನಿಮ್ಮ ಇಂದ್ರಿಯಗಳು ಏನ್ ಮಾಡ್ತಿದೆ ಅಂತ ನೋಡ್ತಾ ಇದ್ದೀರಾ, ಆ ಇಂದ್ರಿಯಗಳನ್ನ ಕೆಲಸ ಮಾಡ್ತಿರೋದನ್ನ ಕಂಟ್ರೋಲ್ ಮಾಡೋ ಮನಸ್ಸನ್ನು ನೋಡ್ತಾ ಇದ್ದೀರಾ, ಆ ಮನಸ್ಸನ್ನ ಕಂಟ್ರೋಲ್ ಮಾಡುವಂತ ಬುದ್ಧಿಯನ್ನು ನೋಡ್ತಾ ಇದ್ದೀರಾ. ಆ ಬುದ್ಧಿಗೂ ಸಾಕ್ಷಿಯಾಗಿರೋದ್ರಿಂದ ಸರ್ವ ಸಾಕ್ಷಿ ಸ್ವರೂಪೋಗಂ ಅಂತ ಹೇಳಿದ್ರು. ಆ ತರ ಏನಾಯ್ತು, ಇಲ್ಲಿ ತತ್ ಅನ್ನೋ ಪದದಲ್ಲಿ ಮೊದಲು ಏನ್ ತಿಳ್ಕೋಬೇಕು, ಈಶ್ವರ ಅವನ ಅಂತರ್ಯಾಮಿ. ಅವನು ಹೇಳಿದಾನೆ, ಅವನ ಪ್ರಶಾಸನದಿಂದಲೇ ಎಲ್ಲ ಈ ಪ್ರಪಂಚವೆಲ್ಲ ನಡೀತಾ ಇದೆ. ಯಾರ ಪ್ರಶಾಸನೆಯಿಂದ? ಆ ಈಶ್ವರನ ಪ್ರಶಾಸನೆಯಿಂದ, ಅವನ ಆಜ್ಞೆಯಿಂದ, ಅವನ ಆಳ್ವಿಕೆಯಲ್ಲಿ ಅವನು ಹೇಗೆ ಲಾ ಮಾಡಿದಾನೆ, ಬ್ಯೂಟಿಫುಲ್ ಲಾಸ್. ಅವನು ಏನೇನು ಮಾಡಿದಾನೋ ಇದುವರೆಗೂ ಎಷ್ಟು ಚೆನ್ನಾಗಿದೆ. ಭೂಮಾ ವಿದ್ಯೆಯಲ್ಲಿ ಬಹಳ ಚೆನ್ನಾಗಿ ಬಂತು. ಪರಮಾತ್ಮ ನೀರನ್ನ ಸೃಷ್ಟಿ ಮಾಡ್ದ, ಅಗ್ನಿ ನೀರನ್ನೆಲ್ಲ ಸೃಷ್ಟಿ ಮಾಡ್ದ, ಎಷ್ಟು ಚೆನ್ನಾಗಿ ಮಾಡ್ದ ಅವನು. ಹೇಗೆ ನಿಮ್ಗೆ ಮೋಡವೆಲ್ಲ ಹೇಗಿರ್ಬೇಕು ಅಂತ ಮಾಡಿದಾನೆ, ಅವನು ಲಾ ಮಾಡಿದಾನೆ. ಮೋಡ ಎಲ್ಲ ಮೇಲೆ ಇರ್ಬೇಕು, ಕೆಳಗೆ ಅಲ್ಲಿ, ಯಾಕಂದ್ರೆ ಅದ್ರಲ್ಲಿ ಐಸ್ ರೂಪದಲ್ಲಿ ಇರುತ್ತೆ, ಅದು ಮೇಲೆ ಇರುತ್ತೆ. ಸೊ ಮಳೆ ಬಂದಾಗ್ಲೇ ವಿದ್ಯುತ್ ಇಂದಾನೇ ಮಳೆ ಬರ್ಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. ನೀರಲ್ಲೂ ಐಸ್ ಆದ್ರೆ ಮೇಲೆ ತೇಲುತ್ತೆ, ಕೆಳಗಿರೋ ಪ್ರಾಣಿಗಳು ಸುಖವಾಗಿರುತ್ತೆ. ಪ್ರತಿಯೊಂದು ಲಾ ಮಾಡಿರೋದು ಈಶ್ವರ ಹೇಗಿದ್ದಾನೆ ಅಂದ್ರೆ, ಪ್ರತಿ ಒಂದು ಪ್ರಾಣಿಗೂ ಹಿತವನ್ನು ಬಯಸಿ ಮಾಡಿದ್ದಾನೆ. ಪರಮಾತ್ಮನ ಸೈಡಿಂದ ಯಾವ ತ್ರುಟಿನೂ ಇಲ್ಲ. ಹಾಗೆ ನಾವು ಪರಮಾತ್ಮನನ್ನ ಮೊದಲು ತಿಳ್ಕೋಬೇಕು. ಆಮೇಲೆ ತ್ವಂ, ನಾನು ಅನ್ನೋದನ್ನ, ನೀನು ಅಂತ ಅವ್ರು ಹೇಳಿದ್ರೆ ಗುರುಗಳು, ಈ ನಾನು ಅನ್ನೋದು ಯಾವ್ದು ವಿವೇಚನೆ ಮಾಡೋ ಶಕ್ತಿನೂ ಇರ್ಬೇಕು ನಮಗೆ. ಮೊದಲು ಏನಾಗುತ್ತೆ, ಕರ್ತೃ ಭೋಕ್ತೃ ನಾನು, ಪ್ರಮಾತೃ. ಕರ್ತೃ ಅಂದ್ರೆ ಎಲ್ಲ ಕೆಲಸ ಮಾಡೋವನು, ಕರ್ಮ ಮಾಡೋವನು. ಭೋಕ್ತೃ ಅಂದ್ರೆ ಈ ಕರ್ಮ ಮಾಡಿ ಅದರ ಫಲವನ್ನು ಅನುಭವಿಸೋನು.
ಆಮೇಲೆ ಪ್ರಮಾತೃ ಅಂದ್ರೆ ಪ್ರಮಾಣವನ್ನು ಬಳಸಿ ಎಲ್ಲ ಪ್ರಮೇಯಗಳ ಆಬ್ಜೆಕ್ಟ್ಸ್ ನಾಲೆಡ್ಜ್ ಎಲ್ಲ ತಿಳಿದುಕೊಳ್ಳುವನು ಅಂತ ನಮಗೆ ನಿಶ್ಚಯ ಆಗಿರುತ್ತೆ. ನಾನ್ ಯಾರು ಅಂದ್ರೆ ಇದು ಅಂತ. ಆವಾಗ ಮೆತ್ತಗೆ ಹೇಳ್ತಾರೆ, ಇದು ಮೂರು ನಿನ್ನ ಸುಷುಪ್ತಿಲಿಲ್ಲ. ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃತ್ವ, ಇದು ಮೂರು ಇಲ್ಲ ನಿನ್ಗೆ. ಯಾಕಂದ್ರೆ ಆಬ್ಜೆಕ್ಟ್ಸ್ ಇಲ್ಲ ಅದನ್ನ ತಿಳಿದುಕೊಳ್ಳಕ್ಕೆ. ಆಮೇಲೆ ಕರ್ಮ ಮಾಡ್ಬೇಕಾಗಿಲ್ಲ, ಯಾಕೆಂದ್ರೆ ದ್ವೈತಾನೇ ಇಲ್ಲ. ಆಮೇಲೆ ಕರ್ಮ ಇಲ್ದಿರದ ಭೋಗಾನು ಇಲ್ಲ, ಯಾವುದು ಇಲ್ಲ. ಮತ್ತೆ ಆನಂದ ಅನುಭವಿಸ್ತೀವಲ್ಲ ಸುಷುಪ್ತಿಲಿ ಅಂತಂದ್ರೆ ಎಲ್ಲ ಎಚ್ಚರದಿಂದ ಹೇಳಿತು. ಆನಂದ ಸ್ವರೂಪದ ಆನಂದ. ಆದ್ರಿಂದ ಇಲ್ಲಿ ತ್ವಂ ಅಂದ್ರೆ ಏನು ಅಂತಾನೂ ನಿಶ್ಚಯ ಆಗ್ಬೇಕು. ಮಾಡಿದ್ರೆ ಏನಾಗತ್ತೆ, ಆವಾಗ ನಮ್ಗೆ ಎರಡನ್ನೂ ಒಂದೇ ಅಂತ ಹೇಳೋದ್ರ ಧೈರ್ಯ ಬರುತ್ತೆ. ಇವಾಗ ಗುರುಗಳು ಏನ್ ಸುಬ್ರಾಶ್ರಮ ಏನ್ ಬರುತ್ತೆ ನೋಡಿ, ಯಾವುದು ಪರಬ್ರಹ್ಮವೋ ಯತ್ ಪರಂ ಬ್ರಹ್ಮ ಅದು, ಯಾವುದು ಪರಬ್ರಹ್ಮವೋ, ಆಮೇಲೆ ಸರ್ವಾತ್ಮ, ಯಾವುದು ಎಲ್ಲರಿಗೂ ಆತ್ಮನಾಗಿದೆಯೋ. ಆತ್ಮ ಅಂದ್ರೆ ಏನು? ಯಾವುದು ಇಲ್ದಿದ್ರೆ ಆ ವಸ್ತುನೇ ಇರೋದಿಲ್ವೋ ಅದಕ್ಕೆ ಆತ್ಮ ಅಂತ ಹೆಸರು. ಇವಾಗ ಐಸಿಗೆ ಯಾವುದು ಆತ್ಮ? ನಮ್ ಕ್ಲಾಸ್ನವ್ರಿಗೆಲ್ಲ ತಮಾಷೆ ನಗು ಬರುತ್ತೆ. ಯಾಕೆಂದ್ರೆ ನಾವು ಈ 3 ಎಕ್ಸಾಂಪಲ್ ಬಿಟ್ಬಿಟ್ಟು ದೂರ ಹೋಗೋಲ್ಲ ಜಾಸ್ತಿ, ಯಾಕೆ ಭಯ ನಮಗೆ, ಡ್ಯುಯಾಲಿಟಿ ಬರಬಾರ್ದು. ಸೊ ಐಸಿಗೆ ಯಾವುದು ಆತ್ಮ ಅಂದ್ರೆ ಈಸಿಯಾಗಿ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ನೀರೇ ಆತ್ಮ ಅಂತ. ಕರೆಕ್ಟಾ? ಆಭರಣಗಳಿಗೆ ಯಾವುದು ಆತ್ಮ ಅಂದ್ರೆ ಚಿನ್ನನೇ ಆತ್ಮ. ಏನು ಕಷ್ಟ ಇಲ್ಲ ನಮ್ಗೆ. ಇದೆಲ್ಲ ಎಕ್ಸಾಂಪಲ್ ತಗೊಂಡ್ರೆ ಏನಾಯ್ತು, ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಅದೇ ರೀತಿಯಲ್ಲಿ ಎಲ್ಲರಿಗೂ ಆತ್ಮ ಅಂದ್ರೆ ಏನು? ಆ ಚೈತನ್ಯ ಪ್ರಕಾಶ, ಅರಿವು, ಕಾನ್ಶಿಯಸ್ನೆಸ್, ತಿಳ್ಕೊಳ್ಳೋದು, ಜ್ಞಾನ ಅಂದ್ರೆ ಅದೇ ಆತ್ಮ. ಜ್ಞಾನ ಇಲ್ದಿದ್ರೆ ಮನುಷ್ಯನಿಗೆ ಏನ್ ಜೀವನ ಇದೆ ಹೇಳಿ? ಏನು ಉಪಯೋಗ ಇಲ್ಲ. ಆದ್ರಿಂದ ಸರ್ವಸ್ಯ ಆತ್ಮ ಅಂದ್ರೆ ಯಾವುದು ಎಲ್ಲರಿಗೂ ಆತ್ಮನಾಗಿದ್ದಾನೋ ಅವನಿಲ್ದೆ ಯಾರಿಗೂ ಜೀವನಾನೇ ಇಲ್ಲವೋ. ಆಮೇಲೆ 3ನೇದು ವಿಶ್ವಸ್ಯ ಆಯತನ ಮಹತ್, ಸಂಪೂರ್ಣ ಬ್ರಹ್ಮಾಂಡಕ್ಕೆ ಇವನು ಆಯತನ ಆಶ್ರಯವಾಗಿದ್ದಾನೋ, ರಕ್ಷಕನಾಗಿದ್ದಾನೋ. ಎಲ್ಲವನ್ನೂ ರಕ್ಷೆಯನ್ನೂ ಮಾಡ್ತಾನೆ, ಸೃಷ್ಟಿಯನ್ನೂ ಮಾಡಿದಾನೆ, ರಕ್ಷೆಯನ್ನೂ ಮಾಡ್ತಾ ಇದ್ದಾನೋ. ಆಮೇಲೆ ಸೂಕ್ಷ್ಮಾತ್ ಸೂಕ್ಷ್ಮತರಂ ಅಂದ್ರು, ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮವಾಗಿದೆ ಅಂದ್ರು. ಇವಾಗ ನಮ್ಗೆ ಏನಾಗತ್ತೆ, ಅಜ್ಞಾನಿಗಳಿಗೆ ಯಾವುದು ಕಣ್ಣಿಗೆ ಕಾಣಿಸಲ್ವೋ, ಇಂದ್ರಿಯಗಳಿಗೆ ಗೋಚರ ಇಲ್ವೋ ಆ ವಸ್ತುನೇ ಇಲ್ಲ ಕೇಳ್ಬಿಡ್ತೀವಿ. ಬೇಗ ಬೇಗ ಮನುಷ್ಯನ ಟೆಂಡೆನ್ಸಿ ಏನು ಅಂದ್ರೆ ಅವನಿಗೆ ಯಾವ್ದಾದ್ರು ಗೊತ್ತಿಲ್ದಿದ್ರೆ ಅದು ಇಲ್ವೇ ಇಲ್ಲ ಅಂತ ಹೇಳ್ಬಿಡೋದು. ಹಾಗೆ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು, ನಿತ್ಯಂ ಅಂತ. ಯಾವನು ಕಾಲದಿಂದ ಯಾವುದ್ರಿಂದನೂ ಬಾಧಿತ ಆಗದೆ, ನಾಶ ಆಗದೆ, ಬದಲಾವಣೆ ಆಗದೆ ಇರುವ ತತ್ವ ಇದೆಯೋ ಅದಕ್ಕೇನ ಹೆಸರು? ನಿತ್ಯಂ ಅಂತ. ಅಂತ ತತ್ತಿದೆಯಲ್ಲ, ತತ್ತಿಗೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದ ನೋಡಿರಿ. ಮೊದಲು ತತ್ ಅಂದ್ರೆ ಏನು? ಯತ್ ಪರಂ ಬ್ರಹ್ಮ, ಯಾವುದು ಪರಬ್ರಹ್ಮ ಆಗಿದೆಯೋ. ಪರಬ್ರಹ್ಮ ಅಂದ್ರೆ ಅಬ್ಸಲ್ಯೂಟ್, ಯಾವುದು ಇರೋದೇ ಅದು, ಅದಕ್ಕೆ ಪರಬ್ರಹ್ಮ. ಆಮೇಲೆ ಸರ್ವಾತ್ಮ, ಎಲ್ಲ ಇದರಿಂದಲೇ ಬದುಕಿರೋದು, ಇದರಿಂದಲೇ ಎಲ್ಲವೂ ಆಗಿರೋದು, ಅವನದೇ ಎಲ್ಲವೂ ರೂಪ. ಆಮೇಲೆ ವಿಶ್ವಸ್ಯ ಆಯತನಂ ಮಹತ್, ಅವನು ಹೇಗಿದ್ದಾನೆ? ಹಿರಣ್ಯ ಗರ್ಭ ರೂಪದಿಂದ ಸಂಪೂರ್ಣ ವಿಶ್ವಕ್ಕೆ, ಜ್ಞಾನಕ್ಕೆ ಏನಾಗಿದ್ದಾನೆ? ಬುದ್ಧಿಗೆ ಅಧಿಷ್ಠಾತ್ರಿಯಾಗಿ ಇದ್ದಾನೆ. ಯಾರಿದಾನೋ ಅವನು. ಆಮೇಲೆ ಯಾರು ಸೂಕ್ಷ್ಮತರಂ ನಿತ್ಯಂ, ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮವಾಗಿದ್ದಾನೋ, ನಿತ್ಯವಾಗಿದ್ದಾನೋ, ಕಾಲದಿಂದ ಏನು ನಾಶ ಆಗೋದಿಲ್ವೋ ಅಂತ ತತ್ವ ತ್ವಮೇವ, ಆ ತತ್ವ ನೀನೇ ಆಗಿದೀಯಾ ಅಂದ್ರು. ನೀನೇ ಆಗಿದೀಯಾ ಅಂದ್ರೆ ಶರೀರಕ್ಕೆ ಹೇಳ್ತಾ ಇಲ್ಲ ನೀನಾಗಿದೀಯಾ, ಶರೀರ ಅಲ್ಲ, ಶರೀರವನ್ನು ಯಾರು ಉಪಯೋಗಿಸ್ತಾ ಇದ್ದಾನೆ. ಇದಕ್ಕೆ ಕಠೋಪನಿಷತ್ತನ್ನ ಒಳ್ಳೆ ಮಂತ್ರ ಜ್ಞಾಪಕ ಇಟ್ಕೋಬೇಕು. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುಃ ವಿಷಯಾಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ತುಂಬಾನೇ ಚೆನ್ನಾಗಿದೆ.
ಆ ಮಂತ್ರ ಹೇಳ್ತಾರೆ ಆತ್ಮಾನಂ ಅಂದ್ರೆ ಇವಾಗ ಇಲ್ಲಿ ಹೇಳಿದ್ರಲ್ಲ ತ್ವಂ ಅಂತ. ತ್ವಂ ಅಂದ್ರೆ ಇದು ಆತ್ಮಾನಂ. ರಥಿ ಅಂದ್ರೆ ಈ ಶರೀರ ರಥವಾಗಿದೆ, ಈ ಶರೀರವನ್ನು ಉಪಯೋಗಿಸೋಳು, ಇದಕ್ಕೆ ಸ್ವಾಮಿಯಾಗಿರೋದು ತಿಳ್ಕೋಬೇಕು. ಈ ಶರೀರವನ್ನು ತ್ವಂ ಅಂತ ಖಂಡಿತ ಹೇಳಿಲ್ಲ ಅಂತ. ಎಲ್ಲ ಬೆಳಕು ಹಾಕಿ ಗೊತ್ತಾದ್ರೆ ತ್ವಮಿ ನೀನೇ ಅದಾಗಿದೀಯಾ ಅನ್ನೋವಾಗ ನೀ ಆ ಶುದ್ಧ ಚೈತನ್ಯ ಸ್ವರೂಪಗಳಾಗಿರೋದೇ ನೀನ್ ಆ ತತ್ವ ಆಗಿದೀಯಾ. ಯಾವುದರಿಂದ? ಅಧಿಕಾರದಿಂದ ಹೇಳ್ತಾ ಇಲ್ಲ. ಕರ್ಮಾಧ್ಯಕ್ಷನಾಗಿ ನೀನು ಅವನು ಒಂದು ನೀನೇ ಕರ್ಮಾಧ್ಯಕ್ಷ ಅಂತ ಹೇಳ್ತಾ ಇಲ್ಲ, ಆತರ ಹೇಳ್ತಾ ಇಲ್ಲ. ಇಲ್ಲಿ ಹೇಗಿದ್ದಾನೆ ಅಂದ್ರೆ ಯಾವುದು ಸರ್ವಾತ್ಮನಾಗಿದೆಯೋ ಅಂದ್ರೆ ಯಾವುದು ಇರೋದೇ ಅದು ಅಂತ ಹೇಳಿದ್ರೆ ಸಾಮಾನ್ಯ ರೂಪದಿಂದ ಯಾವ ಅಧಿಕಾರನೂ ಇಲ್ಲ ಇಲ್ಲಿ. ಹಾಗಿರುವಾಗ ಆ ತತ್ವವನ್ನು ವರ್ಣಿಸಿ ಅದು ನೀನಾಗಿದೀಯಾ ಅಂತ ಹೇಳ್ತಾರೆ. ತಿರುಗು ಏನ್ ಮಾಡ್ಲು, ನೀನು ಆ ತತ್ವವೇ ಆಗಿದೀಯಾ. ಸೊ ಆ ಬ್ರಹ್ಮವೇ ನೀನು, ನೀನು ಆ ಬ್ರಹ್ಮವೇ ನೀನಾಗಿದೀಯಾ. ಆಮೇಲೆ ಆ ನೀನೇ ಆ ಬ್ರಹ್ಮ ಆಗಿದೀಯಾ ಅಂದ್ರು. ಆಚಾರ್ಯ ಶಿಷ್ಯನಿಗೆ ಬ್ರಹ್ಮದ ಸ್ವರೂಪವನ್ನು ತಿಳಿಸಿ ಹೇಳ್ತಾನೆ, ಆ ಬ್ರಹ್ಮವು ನೀನಾಗಿದೀಯಾ ಅಂತ ಉಪದೇಶ ಮಾಡಿದ್ರೆ ಇದು ವೇದಾಂತಗಳ ಸಾರ. ಎಲ್ಲ ವೇದಾಂತಗಳಿಗೂ ಇದು ಸಾರವಾಗಿದೆ. ಅವಾಗ ಹೇಳ್ತಾರೆ ನೀನೇ ಬ್ರಹ್ಮವಾಗಿದೆ ಅಂದ್ರೆ ಖಂಡಿತ ಪಾಂಚಭೌತಿಕ ಶರೀರವನ್ನು ಹೇಳ್ತಾ ಇಲ್ಲ. 5 ಶರೀರ ಇದೆಯಲ್ಲ ಇದನ್ನ ಯಾವುದನ್ನ ಹೇಳ್ತಾ ಇಲ್ಲ. ಯಾವುದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಚೈತನ್ಯವನ್ನೇ ನೀನು ಅಂತ ಹೇಳ್ತಾ ಇದ್ದಾರೆ ವಿನ ಖಂಡಿತ ಪಾಂಚಭೌತಿಕ ಶರೀರವನ್ನ ನೀನು ಅಂತ ಯಾರು ಖಂಡಿತ ಹೇಳ್ತಾ ಇಲ್ಲ ಅಂತ ಅಂದ್ರು. ಸೊ ನೆಕ್ಸ್ಟ್ ಹೇಳ್ತಾರೆ ಸಂಸಾರಿಯಾದ ಜೀವಾತ್ಮನೂ ಅಲ್ಲ ಅಂದ್ರು. ಸಂಸಾರಿ ಅಂದ್ರೆ ಏನು? ಯಾರು ನಾನು ಮಾಡಿ ಪಡೀತೀನಿ, ನಾನು ಇಷ್ಟೆಲ್ಲ ಕರ್ಮ ಮಾಡಿದ್ದೀನಿ, ನನ್ಗೆ ಈ ಕರ್ಮ ಫಲ ಸಿಗುತ್ತು ಅಂತ ಯಾರು ಹೇಳ್ತಾನೋ ಅವನಿಗೆ ಸಂಸಾರಿ ಅಂತ ಹೆಸರು. ಆ ಸಂಸಾರಿಯಾದ ನೀನು ಜೀವಾತ್ಮನೂ ಅಲ್ಲ ಅಂತಂದ್ರು. ಕರ್ತೃ ಭೋಕ್ತೃ ಪ್ರಮಾತೃ ಅಂದುಕೊಂಡಿರೋ ಜೀವಾತ್ಮನು ನೀನಲ್ಲ. ನೀನ್ ಹೇಗಿದೀಯಾ? ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾದ ಆತ್ಮನೇ ಆಗಿದೀಯಾ. ಇದೆಲ್ಲ ಉಪಾಧಿಯಿಂದ ಬಂದಿರೋದು ಜೀವತ್ವ. ಜೀವತ್ವ ಬಂದಿರೋದ್ರಿಂದ ಈಶ್ವರತ್ವ ಇದ್ದೇ ಇರುತ್ತೆ. ಆದ್ರಿಂದ ಹೇಳ್ತಾರೆ ಈ ಜೀವತ್ವ ಎಲ್ಲ ಏನಾಯ್ತು ಬಂದಿರೋದು, ಆರೋಪಿತವಾಗಿರೋದು. ಇದು ಮಾಯಿಕಿದು. ಖಂಡಿತ ಇರೋದು ಹೇಗಿದೆ? ಶುದ್ಧ ಚೈತನ್ಯ ಸ್ವರೂಪವಾಗಿ ಇದೆ. ನೀನೇ ಬ್ರಹ್ಮ ಅನ್ನುವಾಗ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತೃವಾದ ಸ್ವಯಂ ಬ್ರಹ್ಮನಲ್ಲ ಹೇಳೇ ಬಿಟ್ರು ಪರಂ ಬ್ರಹ್ಮ ಅಂದ್ರೆ. ಮತ್ತೇನಂದ್ರೆ ಪರಬ್ರಹ್ಮ ನಿರಾಕಾರ ನಾಮರೂಪರಹಿತವಾದ ಬ್ರಹ್ಮವಿದ್ದು. ಇದು ನಿಮ್ಗೆ ಎಕ್ಸಾಂಪಲ್ ಅರ್ಥ ಮಾಡ್ಕೊಳಕ್ಕೆ ಮೊದಲು ಮಹಾಕಾಶವನ್ನ ಅರ್ಥ ಮಾಡ್ಕೋಬೇಕು. ಹೇಗೆ ಸ್ಪೇಸ್, ವಾಸ್ಟ್ ಸ್ಪೇಸ್ ಇದೆಯಲ್ಲ, ಮಹಾಕಾಶ ಅಂತ ಕರೀತಾರಲ್ಲ, ಆ ಸ್ಪೇಸ್ ಹೇಗಿದೆ ಅಂದ್ರೆ ಇರೋದೇ ಒಂದು, ಅದು ಯಾವುದಕ್ಕೂ ಅಂಟಿಲ್ಲ, ಎಲ್ಲದಕ್ಕೂ ಆಶ್ರಯವಾಗಿದೆ. ಅದೇ ರೀತಿ ಪರಮಾತ್ಮನ ಸಾಮಾನ್ಯ ರೂಪ ಆಕಾಶಕ್ಕೂ ಅವಕಾಶ ಕೊಡೋನಾಗಿದ್ದಾನೆ, ಆಕಾಶಕ್ಕೂ ಕಾರಣವಾಗಿದ್ದಾನೆ. ಅದು ಪರಮಾತ್ಮನ ಸ್ವರೂಪ. ಆದ್ರೆ ಮಾಯಾಶಕ್ತಿಯಿಂದ ಕೂಡಿಕೊಂಡರೆ ಆವಾಗ ಅವನಿಗೆ ಸೃಷ್ಟಿಕರ್ತ ಅಂತ ಬರುತ್ತೆ. ಆದ್ರೆ ನಮ್ಗೆ ಸೃಷ್ಟಿಕರ್ತ ಅಂತರ್ಯಾಮಿನ ಹಿಡಿದೆ ನಾವು ಪರಬ್ರಹ್ಮನ ಹತ್ರ ಸ್ವರೂಪವನ್ನು ತಿಳ್ಕೊಳ್ಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಮೇಲೆ ಏರ್ಬೇಕು ಅಂದ್ರೆ ನಮಗೆ ಈಶ್ವರನ ಸಹಾಯ ತುಂಬಾ ಮುಖ್ಯ. ಒಂದು ಪುಟ್ಟ ಕಥೆ ಇದೆ. ತಂದೆ ಏನ್ ಮಾಡಂತೆ, ಮಗನಿಗೆ ಇವನ ಬಗ್ಗೆ ಹೇಳ್ಕೊಡ್ಬೇಕು ಅಂತ ಆಸೆ ಆಯ್ತು, ಪರಮ ಈಶ್ವರನ ಬಗ್ಗೆ. ಅವನು ಹೇಳಿದಂತೆ ಹುಡುಗನಿಗೆ ಒಂದು ದೊಡ್ಡ ಕಲ್ ಚಪ್ಪಡಿ ಇತ್ತು, ಇದನ್ನ ನೀನು ಎತ್ತು, ಯೂಸ್ ಆಲ್ ಅವೈಲೇಬಲ್ ಸ್ಟ್ರೆಂತ್ ಅಂತ ಹೇಳಿದಂತೆ. ಆವಾಗ ಮಗು ತುಂಬಾ ಟ್ರೈ ಮಾಡ್ತು, ಅದನ್ನ ಅಲ್ಲಾಡ್ಸೋಕೆ ಆಗ್ಲಿಲ್ಲ. ಯಾಕಂದ್ರೆ ತುಂಬಾ ಭಾರವಾಗಿತ್ತು, ಅದು ತುಂಬಾ ಹೆವಿ ಆಗಿತ್ತು, ಅದನ್ನ ಏನು ಮಾಡಕ್ಕೆ ಆಗ್ಲೇ ಇಲ್ಲ. ಆವಾಗ ಏನ್ ಮಾಡದಂತೆ ತಂದೆ ಹೇಳಿದಂತೆ, ಇಲ್ಲಪ್ಪ ನನಗೆ ಆಗ್ಲಿಲ್ಲ ಅಂತ. ಆವಾಗ ತಂದೆ ಹೇಳ್ತಾನೆ, ಡಿಡ್ ಯು ಯೂಸ್ ದ ಆಲ್ ಅವೈಲೇಬಲ್ ಸ್ಟ್ರೆಂತ್ ಅಂತ ಕೇಳ್ತಾನೆ. ಇಲ್ಲಪ್ಪ ಖಂಡಿತ ನಾವು ಉಪಯೋಗಿಸಿದ್ದೀನಿ, ಎಲ್ಲಾನು ನಾನು ನೋಡಿ ತುಂಬಾ ಕಷ್ಟಪಟ್ಟಿದ್ದೀನಿ. ಅವ್ರು ಹೇಳ್ದ, ನೀನ್ ನನ್ನಲ್ಲಿ ಯಾಕೆ, ಐ ಆಮ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಯು, ನಿನ್ ಎದುರಿಗೆ ನಿಂತಿದ್ದೀನಿ ಬೇರೆ, ನೀನ್ ಯಾಕೆ ನನ್ನ ಶಕ್ತಿನ ಉಪಯೋಗಿಸ್ಲಿಲ್ಲ?
ಸೊ ಅದೇ ಅವಾಗ ಹೇಳ್ಕೊಡವಾಗ ಹೇಳಿದಂತೆ ನಮ್ಮ ಜೊತೆಲಿ ಪರಮಾತ್ಮ ಯಾವಾಗ್ಲೂ ಇದ್ದಾನೆ. ನಾವು ಯಾವುದೇ ಒಂದು ಡಿಸಿಷನ್ ತಗೋಬೇಕು ಜೀವನದಲ್ಲಿ ಅನ್ನುವಾಗ ಆ ಪರಮಾತ್ಮನನ್ನ ನಾವು ಕನ್ಸಲ್ಟ್ ಮಾಡಿ ಒಳಗೆ ಅಂತರ್ಯಾಮಿಯಾಗಿದ್ದಾನೆ. ಯೋಚನೆ ಮಾಡಿ ವಿಚಾರ ಮಾಡಿ ನಾವು ಯಾವುದೇ ಡಿಸಿಷನ್ ತಗೋಬೇಕು. ಆವಾಗ್ಲೇ ನಮ್ಗೆ ಏನಾಗತ್ತೆ. ಅದಕ್ಕೆ ತೈತ್ರೇಯ ಉಪನಿಷದಲ್ಲಂತೂ ವೇದ ಮನುಚಾಚಾರ್ಯೋ ಅಂತೆ ವಾಸಿನ ಮನುಶಾಸ್ತಿ ಅಂತ ಹೇಳ್ತಾರಲ್ಲ, ಕೊನೆಯಲ್ಲಿ ಶಿಕ್ಷಾವಳಿಲಿ ಬರುತ್ತೆ ಅದು. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಮನುಷ್ಯ ಒಂದು ಹೇಗೆ ನಡ್ಕೋಬೇಕು ಅಂತ. ಅವನಿಗೆ ಏನಾದ್ರೂ ಡೌಟ್ ಬಂದ್ರೆ ಯಾರ ಹತ್ರ ಹೋಗಿ ಕೇಳ್ಬೇಕು, ಅವ್ರು ಹೇಗೆ ನಡ್ಕೊಂಡ್ರು ಅದನ್ನ ನಾವು ನೋಡಿ ನಾವು ಈ ತರ ನಡ್ಕೋಬೇಕು. ಇದೆಲ್ಲ ನಮ್ಗೆ ಏನಾಗುತ್ತೆ ಉಪನಿಷತ್ ಶ್ರವಣದಿಂದಲೇ ತಿಳಿದು ಬರುತ್ತೆ. ಆದ್ರಿಂದ ಇಲ್ಲಿ ಈಶ್ವರನ್ನ ಹೇಳ್ತಾ ಇಲ್ಲ, ಇಲ್ಲಿ ಮಂತ್ರ ಹೇಳುದು ಯತ್ ಪರಂ ಬ್ರಹ್ಮ ಅನ್ನುವಾಗ ಆ ಈಶ ಮಾಯಾ ಶಕ್ತಿ ಸೃಷ್ಟಿಕರ್ತನಾಗೋಕ್ಕೆ ಮುಂಚೆ ಇರುವ ಸ್ವರೂಪ ಏಕಮೇವ ಅದ್ವಿತೀಯಂ ಅಂತಾರೆ. ಅಂದ್ರೆ ಏನಾಯ್ತು, ಸಜಾತೀಯ ವಿಜಾತೀಯ ಸ್ವಗತ ಭೇದ ಇಲ್ಲದಿರೋದಕ್ಕೆ ಪರಬ್ರಹ್ಮ ಅಂತ ಹೇಳ್ತಾರೆ. ಯಾಕೆ ಪರಂಬ್ರಹ್ಮ ಅಂದ್ರೆ ಏನು, ಸಜಾತೀಯ, ಅವನಂಗೆ ಇನ್ನೊಂದು ಬ್ರಹ್ಮ ಇಲ್ಲ, ಎರಡನೇದು ಇಲ್ಲ, ಪರಿಚಿನ್ನತೆ ಇಲ್ಲ. ಪರಿಚಿನ್ನತೆ ಇದ್ರೆ ಇನ್ನೊಂದಿರ್ಬೇಕಾಗತ್ತೆ. ಯಾವಾಗ ಆಲ್ ಪರ್ವೈಡಿಂಗ್ ಆಗಿದೆಯೋ ಅದು ಇನ್ನೊಂದಿಲ್ಲ. ಹೇಗೆ ನಮಗೆ ಮಹಾಕಾಶದ ಜೊತೆಲಿ ಇನ್ನೊಂದು ಮಹಾಕಾಶ ಇದೆ ಅಂತ ಇಲ್ಲ, ಇರೋದೇ ಒಂದೇ ಮಹಾಕಾಶ. ಅದು ಸಜಾತಿಯ ಭೇದ ಇಲ್ಲ. ವಿಜಾತಿಯ ಅಂದ್ರೆ ಏನು, ಬ್ರಹ್ಮ ಇದ್ದಾನೆ, ಪ್ರಕೃತಿ ಅಂತ ಬೇರೆ ರೀತಿಯಿಂದ ಯಾವ್ದಾದ್ರು ಇದೆಯಾ ಅಂದ್ರೆ ಇಲ್ಲ. ಪ್ರಕೃತಿನೂ ಆ ಪರಮಾತ್ಮನಲ್ಲೇ ಪ್ರೊಜೆಕ್ಟೆಡ್ ಅಂತ ತಿಳ್ಕೋಬೇಕು. ಎಲ್ಲ ಪ್ರೊಜೆಕ್ಷನ್ಸ್ ಇನ್ನೆಲ್ಲ ಹೇಗೆ ಇರೋದು ಒಂದು ಬೋರ್ಡ್, ನೀವೇನೇ ಬರೆದ್ರು ಅದೆಲ್ಲ ಪ್ರೊಜೆಕ್ಷನ್ಸ್ ಅಷ್ಟೇ. ಬೋರ್ಡ್ ಆಗೇ ಇದೆ ಅಂತ. ಅಥವಾ ನೀವು ರಂಗೋಲಿ ಪುಡಿ ಇಟ್ಕೊಂಡಿದ್ದೀರಾ, ಆ ರಂಗೋಲಿ ಪುಡಿ ಅಷ್ಟೇ ಇರೋದು. ನೀವು ಅದ್ರಲ್ಲಿ ಏನ್ ಬೇಕಾದ್ರೂ ಬರಿಬೋದು, ರಂಗೋಲಿ ಹಾಕ್ಬಿಟ್ಟು ಆ ಡಿಸೈನ್ ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಗಾರ್ಡನ್ ಬೇಕಾದ್ರೂ ಬರಿಬೋದು, ಅಥವಾ ಒಂದು ಡಿಸೈನ್ ಬರಿಬೋದು, ಅಥವಾ ಒಂದು ಆನೆನ ಬರಿಬೋದು, ಅಥವಾ ಏನು ಬೇಕಾದಷ್ಟು ಆಕಾರಗಳನ್ನ ಬರಿಬೋದು ರಂಗೋಲಿಲಿ. ನೀವ್ ಏನೇ ಬರೆದ್ರು ರಂಗೋಲಿಯಾಗೆ ಇರುತ್ತೆ. ಅದೇ ರೀತಿ ಇಲ್ಲೂ ಪರಂಬ್ರಹ್ಮ ಅಂದ್ರು. ಇವನಿಗೆ ನಾಮರೂಪ ಇಲ್ಲ, ಸಜಾತಿಯ ಭೇದನೂ ಇಲ್ಲ, ವಿಜಾತಿ ಭೇದ. ಇನ್ನು ಮಿಕ್ಕಿರೋದೇನೋ ಸ್ವಗತ ಭೇದ. ಅವನಿಗೆ ಶರೀರ ಇದ್ದಿದ್ರೆ ಸ್ವಗತ ಭೇದ ಇರುತ್ತೆ. ನಮ್ಗೆಲ್ಲ ಶರೀರ ನಾವು ಇದೆ ಅಂತ ಅನ್ಕೊಂಡಿರೋದ್ರಿಂದ ನಮಗೆ ಕೈ ಕಾಲು ಬೇರೆ, ತಲೆ ಬೇರೆ, ಮೂಗು ಬೇರೆ, ಎಲ್ಲಾನು ಬೇರೆ ಬೇರೆ ಅಂತಿದೆ. ಆದ್ರೆ ಈ ಸ್ವಗತ ಭೇದ ಎಲ್ಲ ಖಂಡಿತ ಇವನಿಗೆ ಪರಮಾತ್ಮನಿಗೆ ಇಲ್ಲ. ಅದಕ್ಕೆ ಅವನಿಗೆ ನಿರುಪಾಧಿಕ ಅದ್ವಿತೀಯ ಅಂತ ಹೇಳಿದ್ರು. ನೆಕ್ಸ್ಟ್ ಸರ್ವಾತ್ಮ. ಸರ್ವಾತ್ಮ ಅಂದ್ರೇನು, ಸ್ಥಾವರ ಜಂಗಮಾತ್ಮಕವಾದ ಸಕಲ ಭೂತಗಳಿಗೆ ಆತ್ಮನಾಗ್ತಾನೆ. ಸ್ಥಾವರ ಅಂದ್ರೆ ಗಿಡ ಮರಗಳು, ಜಂಗಮ ಅಂದ್ರೆ ಪ್ರಾಣಿಗಳು, ಮನುಷ್ಯರು, ಪಕ್ಷಿಗಳು ಎಲ್ಲ. ಸೊ ಎಲ್ಲದಕ್ಕೂ ಅವನು ಆತ್ಮನಾಗಿದ್ದಾನೆ. ಎಲ್ಲರಿಗೂ ಚೈತನ್ಯ ರೂಪವನ್ನು ಕೊಡುವನಾಗಿದ್ದಾನೆ. ಅವನಿಗೆ ಯಾವ ತಾರತಮ್ಯವೂ ಇಲ್ಲ, ಡಿಫರೆನ್ಸ್ ಏನೂ ಇಲ್ಲ. ಅವನು ಹೇಗಿದ್ದಾನೆ, ಎಲ್ಲರಿಗೂ ಸರ್ವರಿಗೂ ಸಮಾನವಾಗಿದ್ದಾನೆ. ಮೂರನೇದು ವಿಶ್ವಸ್ಯ ಮಹತ್ ಆಯತನಂ. ಈ ಜಗತ್ತಿಗೆ ಬ್ರಹ್ಮ ಹೇಗಿದ್ದಾನೆ, ಆಶ್ರಯವಾಗಿರುತ್ತಾನೆ. ಅವನಿಂದಲೇ ಬಂದು ತೋರಿ, ಅವನಲ್ಲೇ ಇದ್ದು ಅವನಲ್ಲೇ ಲಯ. ಹೇಗೆ ಎಲ್ಲ ಅಲೆಗಳಿಗೂ ಒಂದು ಸಮುದ್ರ ಏನಾಗಿದೆ, ಆಯತನವಾಗಿದೆ. ಎಲ್ಲ ಅಲೆಗಳು ಎಲ್ಲಿ ತೋರುತ್ತೆ ಅಂದ್ರೆ ಒಂದು ಸಮುದ್ರದಲ್ಲಿ ತೋರುತ್ತೆ. ಎಲ್ಲ ಅದು ಎಲ್ಲಿ ಎಲ್ಲಿ ಅಂದ್ರೆ ಆ ಸಮುದ್ರದಲ್ಲೇ ಇದೆ. ಎಲ್ಲಿ ಹೋಗಿ ಸೇರುತ್ತೆ ಅಂದ್ರೆ ವಾಪಸ್ಸು ತಿರುಗು ಸಮುದ್ರದಲ್ಲೇ ಸೇರುತ್ತೆ. ಅದಕ್ಕೆ ವಿಶ್ವಸ್ಯ ಮಹತ್ ಆಯತನಂ. ಸೂಕ್ಷ್ಮತರಂ, ಅತ್ಯಂತ ಸೂಕ್ಷ್ಮವಾದದ್ದು ಅವ್ಯಾಕೃತ ತತ್ವ. ಬ್ರಹ್ಮ ಅವ್ಯಾಕೃತ ತತ್ವ ಅಂದ್ರೆ ಈಶ್ವರನಿಗೂ ಏನಾಗಿದ್ದಾನೆ, ಕಾರಣವಾದ್ದರಿಂದ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ. ಆ ಸೃಷ್ಟಿಕರ್ತನಿಗೂ ಕಾರಣನಾಗಿ ನಿತ್ಯಂ. ಪರಬ್ರಹ್ಮವೇ ನಮ್ಮೆಲ್ಲರ ಸ್ವರೂಪವಾಗಿರೋದ್ರಿಂದ ಉಪನಿಷತ್ತಲ್ಲಿ ಏನ್ ಹೇಳುತ್ತೆ, ಇರುವುದೇ ಅವನು, ಅನ್ಯವು ಇಲ್ಲಯ್ಯ, ಎಲ್ಲವೂ ನೀನಯ್ಯ ಅಂತ ಹೇಳಿದ್ರು. ಇವಾಗ ನೆಕ್ಸ್ಟ್ ಮಂತ್ರಕ್ಕೆ ಹೋಗೋಣ. ಅಹಂ ಬ್ರಹ್ಮಾಸ್ಮಿ ಜ್ಞಾನದ ಫಲ ಏನಾಗತ್ತೆ ಅಂತ ಹೇಳ್ತಾರೆ. ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ ಪ್ರಪಂಚಂ ಯತ್ ಪ್ರಕಾಶತೆ ತದ್ ಬ್ರಹ್ಮ ಅಹಮಿತಿ ಜ್ಞಾತ್ವಾ
ಸರ್ವಬಂಧೈ ಪ್ರಮುಚ್ಯತೆ. ಜಾಗೃತ ಸ್ವಪ್ನ ಸುಷುಪ್ತಿ ಆದಿ ಪ್ರಪಂಚಂ ಯತ್ ಪ್ರಕಾಶತೆ ತತ್ ಬ್ರಹ್ಮ ಅಹಂ ಇತಿ ಜ್ಞಾತ್ವಾ ಸರ್ವಬಂಧೈಃ ಪ್ರಮುಚ್ಯತೆ. ಯತ್ ಜಾಗೃತ ಸ್ವಪ್ನ ಸುಷುಪ್ತಿ ಆದಿ ಪ್ರಪಂಚಂ ಪ್ರಕಾಶತೆ. ಯಾವುದು ಜಾಗೃತನ್ನು, ಸ್ವಪ್ನವನ್ನು, ಸುಷುಪ್ತಿಯನ್ನು ಎಕ್ಸೆಟ್ರಾ, ಕೋಮಾಲಿರೋದು ಅಥವಾ ಬೇರೆ ಸಮಾಧಿಲಿರೋದು ಎಲ್ಲವನ್ನು ಯಾವುದು ಪ್ರಪಂಚಂ ಪ್ರಕಾಶತೆ, ಯಾರು ಪ್ರಕಾಶ ಮಾಡ್ತಾ ಇದ್ದಾನೋ ತದ್ ಬ್ರಹ್ಮ, ಅದಕ್ಕೆ ಬ್ರಹ್ಮ ಅಂತ ಹೇಳ್ತಾರೆ. ಅದನ್ನ ಹೇಗಂತ ತಿಳ್ಕೋಬೇಕು? ಅಹಮಿತಿ ಜ್ಞಾತ್ವ. ಯಾವಾಗ ಅದು ಇದಂ ರೂಪದಿಂದ ನನ್ನಿಂದ ಬೇರೆಯಾಗಿ ತಿಳಿದಿಲ್ವೋ, ನಾನುವಿನಿಂದ ಬೇರೆಯಾಗಿ ತಿಳಿದಿಲ್ವೋ, ನಾನುವಿನಿಂದ ಬೇರೆ ಆಗ್ಬಿಟ್ರೆ ಏನಾಯ್ತು? ಅನಾತ್ಮ ಆಗ್ಬಿಡತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಯಾವುದೆಲ್ಲ ನಾನುವಿಂದ ಬೇರೆ ಆಗಿದೆಯೋ ಅದಕ್ಕೆ ಅನಾತ್ಮ ಅಂತ ಹೆಸರು, ನಾನು ಅನ್ನೋದಕ್ಕೆ ಆತ್ಮ ಅಂತ ಹೆಸರು. ಆದ್ರಿಂದ ಹೇಳ್ತಾರೆ, ಆ ನಾನು ರೂಪದಿಂದ ತಿಳಿದುಕೊಂಡ್ರೆ ಆ ಬ್ರಹ್ಮವೇ ನಾನು ಅಂತ ಸರ್ವ ಬಂಧಗಳಿಂದ ಮುಕ್ತನಾಗ್ತಾನೆ. ಇವಾಗ ಎಚ್ಚರ ಅಂದ್ರೆ ಏನು? ಅದಕ್ಕೆ ಮಾಂಡುಕ್ಯ ಉಪನಿಷತ್ತು ಬಹಳ ಚೆನ್ನಾಗಿ ಹೇಳುತ್ತೆ. ಎಚ್ಚರ ಅಂದ್ರೆ ಏನಮ್ಮ? 19 ಇದೆ ನಿಮ್ಮ ಹತ್ರ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಅಲ್ವಾ? ಆಮೇಲೆ 5 ಪ್ರಾಣ ಇದೆ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದೆ. ಇದೆಲ್ಲ ಇದ್ರೆ ಅದನ್ನೆಲ್ಲವನ್ನು ಉಪಯೋಗಿಸಿ ಒಂದು ನಡೀತಾ ಇದೆಯಲ್ಲ, ಅದಕ್ಕೆ ಏನ್ ಹೇಳಿದ್ರು? ಎಚ್ಚರಾವಸ್ಥೆ. ಸ್ಥೂಲವಾದ ಭೋಗವನ್ನು ಭೋಗಿಸ್ತಾನೆ ಅವನು, ಅದು ತಾನೆ ಅದಕ್ಕೆ ಎಚ್ಚರಾವಸ್ಥೆ ಅಂತ ಹೇಳ್ತಾರೆ. ಜಾಗೃತ ಅವಸ್ಥೆ ಅಂತಂದ್ರು ಒಂದೇ, ಎಚ್ಚರಾವಸ್ಥೆ ಅಂದ್ರೂ ಒಂದೇ. ಸೊ ಜಾಗೃತ ಅವಸ್ಥೆಯಲ್ಲಿ ಎಲ್ಲಾನು ಪಾಪ ಪುಣ್ಯ ಎಲ್ಲಾನು ಇದೆ ಅಂತ ಒಪ್ಕೋಬೇಕು ಸದ್ಯಕ್ಕೆ. ಎಲ್ಲಿವರೆಗೂ 3 ಅವಸ್ಥೆ ಇದೆಯೋ, ಎಲ್ಲಿವರೆಗೂ ಅಜ್ಞಾನಿ ಅಂತಿದ್ದಾನೋ, ಎಲ್ಲಿವರೆಗೂ ನಮ್ಮನ್ನೆಲ್ಲ ಆಳೋ ಈಶ್ವರ ಅಂತಿದ್ದಾನೋ, ಶಾಸ್ತ್ರಕ್ಕೆ ಇದೆಯೋ ಅಧಿಕಾರ ಇದೆಯೋ, ಅಲ್ಲಿವರೆಗೂ ಪಾಪ ಪುಣ್ಯಗಳೆಲ್ಲ ಎಚ್ಚರಾವಸ್ಥೆಗೆ ಸೀಮಿತವಾಗಿದೆ. ಆಮೇಲೆ ಪಾಪ ಪುಣ್ಯ ಮಾಡೋನು ಬರೀ ಮನುಷ್ಯ ಮಾತ್ರ. ಬೇರೆ ಯಾವ ಯೋನಿಲು ಪಶು ಪಕ್ಷಿಗಳಿಗೆಲ್ಲ ಪಾಪ ಪುಣ್ಯಗಳು ಇಲ್ಲ. ಅವರೆಲ್ಲ ಬರೀ ಕರ್ಮ ಫಲವನ್ನು ಅನುಭವಿಸೋರು. ಇವಾಗ ಕತ್ತೆ ತುಂಬಾ ದೊಡ್ಡ ಕೆಲಸ ಮಾಡತ್ತೆ, ಒಂದು ಗುಡಿ ಕಟ್ಟೋದಕ್ಕೆ ಏನೇನೋ ಹೊತ್ಕೊಂಡು ಹೋದ್ರೆ ಅದಕ್ಕೆ ಪುಣ್ಯ ಬರೋಲ್ಲ. ಬೇರೆ ಒಂದು ಗಲೀಜನ್ ತಗೊಂಡೋದ್ರೆ ಪಾಪ ಬರುತ್ತೆ ಅಂತಿಲ್ಲ. ಕತ್ತೆಗೆ ಅದ್ರ ಸಂಬಂಧನೇ ಇಲ್ಲ. ಆದ್ರೆ ಮನುಷ್ಯನಿಗೆ ಅವನು ಯಾವುದೇ ಕೆಲಸ ಮಾಡಿದ್ರೆ ಅವನು ಉದ್ದೇಶ ಏನು ಅಂತ ನೋಡೋನಿಗೆ ಪುಣ್ಯ ಪಾಪ ಅಂತ ನಿಶ್ಚಯ ಆಗತ್ತೆ. ಅವನ ಉದ್ದೇಶ ಒಳ್ಳೇದಿದ್ರೆ ಪುಣ್ಯ ಆಗತ್ತೆ, ಉದ್ದೇಶ ಸರಿ ಇಲ್ದಿದ್ರೆ ಪಾಪ ಅಂತ ಆಗತ್ತೆ. ಅದ್ ಮಾತ್ರ ಡೆಫಿನೆಟ್. ಹಾಗೇನಾಯ್ತು, ಇದು ಜಾಗೃತ ಅವಸ್ಥೆ ಇದ್ರು. ಇದ್ರಲ್ಲಿ ಏನಾಗುತ್ತೆ, ನಾವು ಎಷ್ಟೆಷ್ಟೋ ಮನಸ್ಸನ್ನ ಅಲ್ಲಿ ಗಮನ ಇಟ್ಟು ತುಂಬಾ ಇದಾಗಿ ಮಾಡ್ತೀವೋ, ಮೇಲಕ್ಕಾಗ್ತೀವೋ, ಅದೆಲ್ಲ ನಮ್ಗೆ ನಮ್ಮಲ್ಲಿ ಚಿತ್ತದಲ್ಲಿ ಸಂಸ್ಕಾರವಾಗಿ ತುಂಬಿಕೊಳ್ತೆ. ಹೀಗೆ ನಮ್ಗೆ ಅನೇಕ ಜನ್ಮಗಳಿಂದ ನಾವು ಪ್ರತಿ ಏನೇನು ಅನುಭವಿಸಿದೀವೋ ಅದರದ ಎಲ್ಲ ಸಂಸ್ಕಾರಗಳು ಇರುತ್ತೆ. ಇವಾಗ ಏನಾಗುತ್ತೆ, ಇಂದ್ರಿಯಗಳೆಲ್ಲ ಮಲಗ್ಬಿಡ್ತು, ಆದ್ರೆ ಮನಸ್ಸಿನ್ನೂ ಮಲಗಿಲ್ಲ, ಎಚ್ಚರವಾಗಿದೆ. ಆವಾಗ ಪ್ರಾಣದಲ್ಲೂ ಏನಾಗಿದೆ, 2 ಶಕ್ತಿ ಇದೆ ಪ್ರಾಣಕ್ಕೆ. ಒಂದು ಜ್ಞಾನ ಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ. ಇದು ಜ್ಞಾನ ಶಕ್ತಿ ಮಾತ್ರ ಏನಾಗಿದೆ, ಕಟ್ ಆಫ್ ಆಗುತ್ತೆ ಅಷ್ಟೇ. ಕ್ರಿಯಾಶಕ್ತಿ ನಡೀತಾ ಇರುತ್ತೆ, ಯಾಕಂದ್ರೆ ಶರೀರ ನಡಿಬೇಕು, ಉಸಿರಾಡೋದು ಎಲ್ಲ ನಡೀತಾ ಇರುತ್ತೆ, ಡೈಜೆಷನ್ ಎಲ್ಲ ನಡೀತಾ ಇರುತ್ತೆ. ಸೊ ಆದ್ರೆ ಮನಸ್ಸು ಎಚ್ಚೆತ್ತಿದೆಯಲ್ಲ, ಮನಸ್ಸು ಏನ್ ಮಾಡುತ್ತೆ, ಆ ಸಂಸ್ಕಾರದ ಆಧಾರ ಮೇಲೆ ತಿರುಗು ಒಂದು ಏನಂತೂ ಸ್ವಪ್ನ ಸೃಷ್ಟಿ ಆಗತ್ತೆ. ಇಲ್ಲಿ ಸ್ವತಂತ್ರತೆ ಇಲ್ಲ. ಆದ್ರೆ ಜೀವನಿಗೆ ಸ್ವಪ್ನ ಸೃಷ್ಟಿ ಮಾಡ್ತೀನಿ, ಸ್ವತಂತ್ರವಾಗಿ ಮಾಡ್ತೀನಿ ಅನ್ನೋದು ಖಂಡಿತ ಸಾಧ್ಯ ಇಲ್ಲ. ಸ್ವತಂತ್ರವಾಗಿ ಮಾಡೋಕೆ ಆಗೋದಿಲ್ಲ. ಅವ್ರಿಗೆ ಅದಕ್ಕೆ ಸ್ವಪ್ನ ಅಂತಾರೆ. ಈ ಸ್ವಪ್ನದಲ್ಲಿ ನಮಗೆ ಏನೇನು ಗೊತ್ತಾಗತ್ತೆ, ಸ್ವಪ್ನವನ್ನು ವಿಚಾರ ಮಾಡೋದ್ರಿಂದ ಏನು ಗೊತ್ತಾಗತ್ತೆ ನಮ್ಗೆ ಅಂತಂದ್ರೆ, ಜಾಗೃತರನೇ ಅನುಭವ ಇರುತ್ತೆ ಸ್ವಪ್ನದಲ್ಲೂ, ಏನೂ ವ್ಯತ್ಯಾಸ ಇರೋಲ್ಲ. ಆದ್ರೆ ನಮ್ಗೆ ಎದ್ದು ಮತ್ತೆ ಏನೂ ಇರೋಲ್ಲ. ಒಂದು ನಿಮಗೆ ನಿಶ್ಚಯ ಆಗತ್ತೆ, ನನ್ನ ಪ್ರಕಾಶದಿಂದಲೇ ಸ್ವಪ್ನ ಸೃಷ್ಟಿ ನೋಡಿದೆ ನಾನು. ಮೊದಲನೇ ಪಾಯಿಂಟ್, ನನ್ನ ಪ್ರಕಾಶ ಇಲ್ಲದೆ ನನ್ನ ಸ್ವಪ್ನವನ್ನು ನೋಡಕ್ಕೆ ಆಗೋದಿಲ್ಲ. ಎರಡನೇದು, ಸ್ವಪ್ನದ ಯಾವುದೇ ಪದಾರ್ಥಗಳಿಗೆ ನಾನು ಅಂಟಿಲ್ಲ, ನಾನು ಅಸಂಗ
ಇದು ಚೆನ್ನಾಗಿ ನಮಗೆ ನಿಶ್ಚಯ ಆಗತ್ತೆ. ಸ್ವಪ್ನದಿಂದ ಎದ್ದು ಮತ್ತೆ ಸ್ವಲ್ಪ ವಿಚಾರ ಮಾಡಿದ್ರು ಸ್ವಪ್ನದ ಪದಾರ್ಥಗಳಿಗೆ ಒಂದಕ್ಕೂ ನಾನು ಅಂಟಿಲ್ಲ ಅನ್ನೋದು ನಿಶ್ಚಯ ಆಗ್ಬಿಡುತ್ತೆ. ಸೊ ಇದರಿಂದ ನಾವು ಏನ್ ಕಲ್ತ್ಕೋಬಹುದು ಅಂದ್ರೆ, ಹಾಗಾದ್ರೆ ನಾನು ಎಲ್ಲ ಸ್ವಪ್ನ ಪ್ರಪಂಚದಿಂದ ತೋರುವ ವಸ್ತುಗಳ ದೃಶ್ಯದಿಂದ ನಾನು ಬೇರೆ ಆಗಿದ್ದೀನಿ, ವಿಲಕ್ಷಣವಾಗಿದ್ದೀನಿ, ನನಗೆ ದ್ರಷ್ಟರು ಅಂತ ಹೇಳ್ತಾರೆ ಅಂತ ನನಗೆ ನಿಶ್ಚಯ ಆಗುತ್ತೆ. ಇದು ತುಂಬಾ ಜೀವನದಲ್ಲಿ ತುಂಬಾ ಮುಖ್ಯ ನಮ್ಗೆ. ಇದೇ ರೀತಿ ಇದನ್ನೇ ಆಮೇಲೆ ಸುಷುಪ್ತಿಗೆ ಹೋದ್ರೆ ಏನಾಯ್ತು, ಮನಸ್ಸು ಇಲ್ಲ ಮಲಕ್ಕೊಂಡ್ಬಿಡ್ತು. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಸ್ವಪ್ನದಿಂದ ಎದ್ದು ಮತ್ತೆ ಮನಸ್ಸಿಗೆ ಗೊತ್ತಾಯ್ತು ಅಂತೆಲ್ಲ ಅನ್ಕೊಳ್ತಿದೀವಿ. ಆದ್ರೆ ಸುಷುಪ್ತಿಗೆ ಹೋದ್ರೆ ಮನಸ್ಸು ಮಲ್ಕೊಂಡಾಯ್ತು. ಇವಾಗ ಮನಸ್ಸುನು ಕಲ್ಪನೆ ಮಾಡೋಕ್ಕಿಲ್ಲ, ಅದು ಮಲ್ಕೊಂಡಾಯ್ತು. ಇವಾಗ ಯಾವುದು ಸ್ವರೂಪ ಆನಂದ ಇದೆಯೋ, ಯಾವ ರಾಗದ್ವೇಷ ಇಲ್ಲ. ಯಾಕಂದ್ರೆ ಮನಸ್ಸಿನ ಧರ್ಮಗಳು ಯಾವ್ಯಾವ್ದಿದೆಯೋ, ಶರೀರ ಧರ್ಮಗಳು ಯಾವ್ಯಾವ್ದಿದೆಯೋ, ಯಾವುದರ ಅನುಭವನು ನಮಗೆ ಸುಷುಪ್ತಿಲಿ ಇಲ್ಲ. ನೋಡಿ, ಅನ್ನಮಯ ಕೋಶದ್ದು 6 ವಿಕಾರ ನಮಗೆ ಅಲ್ಲಿ ಭಾವನೆನೇ ಇಲ್ಲ. ಯಾವ್ಯಾವ್ದು? ಹುಟ್ಟಿದೆ ಅನ್ನೋದು, ಜಾಯತೆ, ಅಸ್ತಿ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ. ಈ ಬದಲಾವಣೆಗಳ ಭಯ ನಮಗೆ ಸುಷುಪ್ತಿಲಿ ಇಲ್ಲವೇ ಇಲ್ಲ ಅದ್ರ ಬಗ್ಗೆ. ಆಮೇಲೆ ಮನಸ್ಸಿನಲ್ಲಿ ಇದೆಯಲ್ಲ ಸುಖ ದುಃಖ, ಆಮೇಲೆ ಪ್ರಾಣದ್ದು ಹಸಿವು ಬಾಯಾರಿಕೆ, ಆಮೇಲೆ ಶೋಕ ಮೋಹ ರಾಗ ದ್ವೇಷ ಸಂಕಲ್ಪ, ಬೇಕಾದಷ್ಟು ಇದು ಯಾವುದರ ಸಂಬಂಧನೂ ಇಲ್ಲ. ಹಾಗಾದ್ರೆ ಏನಾಯ್ತು, ಇದೆಲ್ಲ ಮನಸ್ಸಿರುವಾಗ ಮಾತ್ರ ಇರತ್ತೆ ಅಂತ ನಿಶ್ಚಯ ಆಯ್ತು. ಎಲ್ಲ ಮನಸ್ಸಿನಲ್ಲಿರೋ ಧರ್ಮ, ಅಂತಃಕರಣದ ಧರ್ಮ ಕರೆಕ್ಟ್ ನನ್ನದದು, ಈ ನಾನು ನಮ್ಮ ಆತ್ಮನಿಗೆ ಸ್ವಲ್ಪನೂ ಸಂಬಂಧಪಟ್ಟಿಲ್ಲ ಅಂತ ಪೂರ್ಣವಾಗಿ ನಿಶ್ಚಯ ಆಗತ್ತೆ ವಿಚಾರ. ಅದಕ್ಕೆ ತುಂಬಾ ಹೈಯೆಸ್ಟ್ ಏನಪ್ಪ ವಿಚಾರ ಅಂದ್ರೆ ಅವಸ್ಥಾತ್ರಯ ವಿಚಾರ. ನಮ್ಮದೇ ಎಕ್ಸ್ಪೀರಿಯನ್ಸ್ ನ ಎಚ್ಚರ, ಕನಸು, ತನಿನಿದ್ರೆ ಇದನ್ನ ನಾವೇ ವಿಚಾರ ಮಾಡ್ಬೇಕು. ಸೊ ಇದನ್ನೆಲ್ಲ ಒಂದು ವರ್ಡಲ್ಲಿ ಹೇಳಿದ್ರು ಪ್ರಪಂಚಂ ಅಂತ. 5 ಆಗಿರೋದು ಅಂತ ತುಂಬಾ ಚೆನ್ನಾಗಿದೆ ನೋಡಿ. ಏನೇ ಇದ್ರು 5 ಪಂಚಭೂತಗಳು ಬೇಕು. 5 ಹೇಳ್ತಾ ಹೋದ್ರೆ 5 ವಿಷಯಗಳಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಅಂದ್ಬಿಟ್ಟು. ಆಮೇಲೆ 5 ಜ್ಞಾನೇಂದ್ರಿಯ ಇದೆ, 5 ಕರ್ಮೇಂದ್ರಿಯ ಇದೆ, 5 ಪ್ರಾಣ ಇದೆ. ಎಲ್ಲ ಇದ್ಬಿಟ್ಟು ಈ ತರ 5 ಎಲ್ಲ ಏನೇನು ತೋರುತ್ತೋ ಆ ತೋರೋದನ್ನೆಲ್ಲ ಯಾರು ಪ್ರಕಾಶ ಮಾಡ್ತಾರೋ, ಯಾರ ಪ್ರಕಾಶದಿಂದ ಅದ್ರ ಜ್ಞಾನ ಆಗ್ತಾ ಇದೆಯೋ ತದ್ ಬ್ರಹ್ಮ, ಅದನ್ನ ಪರಮಾತ್ಮ, ಅದನ್ನ ಪರಬ್ರಹ್ಮ, ಅದನ್ನ ವಿಶ್ವಸ್ಯ ಆಯತನ, ಅದನ್ನ ಸೂಕ್ಷ್ಮತರಂ ನಿತ್ಯಂ ಅಂತ ಹಿಂದಿನ ಮಂತ್ರಕ್ಕೆ ಕನೆಕ್ಟ್ ಮಾಡ್ಕೊಂಡ್ರೆ ಅದನ್ನೇ ಹೇಳಿರೋದು. ಅವನನ್ನೇ ಸರ್ವಾತ್ಮ ಅಂತ ಹೇಳಿ ಅಂತ ಬ್ರಹ್ಮವನ್ನ ಏನಂತ ತಿಳ್ಕೋಬೇಕು, ಅಹಮಿತಿ ಜ್ಞಾತ್ವ, ನಾನು ಅನ್ನೋದನ್ನೇ ಅದೇ ಆಗಿದೆ ಅಂತ ತಿಳ್ಕೊಂಡ್ರೆ ಏನು ಫಲ? ತಿಳ್ಕೊಂಡಿದ್ರಿಂದ ಸರ್ವ ಬಂಧೈಹಿ ಪ್ರಮುಚ್ಯತೆ, ಎಲ್ಲ ಬಂಧನಗಳಿಂದ ಫ್ರೀ, ಬಿಡುಗಡೆ ಆಗ್ತಾನೆ. ಇದಕ್ಕೆ ಪರಬ್ರಹ್ಮದ ಲಕ್ಷಣವನ್ನು ಈ ಮಂತ್ರದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಹೇಗಿದ್ದಾನೆ ಅವನು? ಎಚ್ಚರ, ಕನಸು, ನಿದ್ರಾವಸ್ಥೆಗಳನ್ನು ಕೂಟಸ್ಥವಾಗಿ, ಕೂಟಸ್ಥ ಅಂದ್ರೆ ಏನು? ಸ್ವಲ್ಪನೂ ಬದಲಾವಣೆ ಇಲ್ಲದೆ ಕೂಟವಾಗಿ ಒಂದೇ ರೀತಿಯಿಂದ ಸ್ಥಿತನಾಗಿರೋದು. ಸರಿಯಾಗಿ ನೋಡಿದ್ರೆ ಈ ಪ್ರಪಂಚ ಶರೀರ ಅನ್ನೋದು ಬದಲಾವಣೆ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಕಂಟಿನ್ಯೂಸ್ ಬದಲಾವಣೆ ಆಗ್ತಾ ಇರೋ ಶರೀರದಲ್ಲಿ ಬದಲಾವಣೆ ಆಗದೆ ಇರೋನಿದಾನಲ್ಲ, ಅವನಿಗೆ ಕೂಟಸ್ಥ ಅಂತ ಹೆಸರು. ಆ ಕೂಟಸ್ಥನೇ ಏನಾಗಿದೆ, ಅವನ ಚೈತನ್ಯ ಪ್ರಕಾಶ. ಆ ಕೂಟಸ್ಥ ಅನ್ನುವ ನಾನು ಹೇಗಿದೆ ಅಂದ್ರೆ ಸ್ವಯಂ ಪ್ರಕಾಶ ಸ್ವರೂಪ. ಇದಕ್ಕೆ ತತ್ವ ಅಂತಾನು ಹೇಳ್ತಾರೆ, ಇದಕ್ಕೆ ಬ್ರಹ್ಮ ಅಂತ ಹೆಸರು. ಇದೇ ಬ್ರಹ್ಮವೇ ಏನಾಗಿದೆ, ಎಚ್ಚರದಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ರೂಪವಾಗಿ ತೋರುತ್ತೆ. ಆದ್ರೆ ಅದನ್ನೂ ಬೆಳಗ್ತಾ ಇದ್ದಾನೋ ಇಲ್ವಾ? ಪ್ರಮಾತೃ ನನಗ್ ಗೊತ್ತಾಗ್ತಾ ಇದೆ. ನನಗೆ ಹೇಗ್ ಗೊತ್ತಾಯ್ತು? ನಾನು ಇದ್ರ ಸಹಾಯದಿಂದ ಇದನ್ನ ಮಾಡ್ದೆ ಅಂತ ಗೊತ್ತಾಯ್ತು. ಏನನ್ನ ಮಾಡ್ದೆ? ಫಾರ್ ಎಕ್ಸಾಂಪಲ್, ಒಂದು ಸೂಜಿಲಿ ದಾರ ಪೋಣಿಸ್ದೆ. ಯಾರಿಗೆ ಗೊತ್ತಾಯ್ತು? ನನಗೆ ಗೊತ್ತಾಯ್ತು. ಸೂಜಿಲಿ ದಾರವನ್ನು ಪೋಣಿಸಿದೀನಿ ಅಂತ ನನಗೆ ಗೊತ್ತಾಯ್ತು. ಆಮೇಲೆ ಅದು ಹೇಗೆ ಪೋಣಿಸ್ದೆ ಅಂದ್ರೆ ಚೆನ್ನಾಗಿ ಲೈಟ್ ಅಲ್ಲಿ ಕಣ್ಣು ಬಿಟ್ಟು ಸರಿಯಾಗಿ ಪೋಣಿಸ್ದೆ ಅಂತ ನನ್ ಕಣ್ಣನ್ನು ಯೂಸ್ ಮಾಡಿದ್ದು ಗೊತ್ತಾಯ್ತು.
ಸೂಜಿನೂ ಗೊತ್ತಾಯ್ತು. ಬಟ್ ಇದು ಮೂರೂ ನನಗೆ ಗೊತ್ತಾಯ್ತೋ ಇಲ್ವೋ? ನನಗೆ ಗೊತ್ತಾಯ್ತು ಈ ಸೂಜಿಲಿ ದಾರ ಪೋಣಿಸಿದೀನಿ ಅನ್ನೋದು ನನಗೆ ಗೊತ್ತಾಯ್ತು. ಆ ಗೊತ್ತಾಗಿರುವುದು ಗೊತ್ತಾಯ್ತು. ಅದಕ್ಕೆ ಪ್ರಮಾತೃವಿಗೂ ಸಾಕ್ಷಿ, ಪ್ರಮಾಣಕ್ಕೂ ಸಾಕ್ಷಿ, ಪ್ರಮೇಯಕ್ಕೂ ಸಾಕ್ಷಿ. ಪ್ರಮಾತೃ ಅಂದ್ರೆ ಎಲ್ಲವನ್ನೂ ಅರಿಯುವನು, ಮಾಡುವವನು, ತಿಳಿಯುವವನು, ಅವನಿಗೆ ಪ್ರಮಾತೃ ಅಂತ ಹೆಸರು. ಪ್ರಮಾಣ ಅಂದ್ರೆ ಇಂದ್ರಿಯಗಳು. ಯಾವ್ಯಾವುದು ಜ್ಞಾನ ಆಗ್ಬೇಕು ಅದಕ್ಕೆ ಇಂದ್ರಿಯ ಬಳಸ್ಬೇಕು. ಇದು ಹಾರ್ಡ್ ಅಂಡ್ ಸಾಫ್ಟ್ ನೋಡ್ಬೇಕೆ ಸ್ಪರ್ಶನೆ ಉಪಯೋಗಿಸ್ಬೇಕು. ರುಚಿ ನೋಡ್ಬೇಕು ಅಂದ್ರೆ ರಸನೇಂದ್ರಿಯನೇ ನೋಡ್ಬೇಕು. ಆಕಾರ ಎಲ್ಲ ನೋಡ್ಬೇಕು ಅಂದ್ರೆ ಕಣ್ಣನ್ನೇ ಬಳಸ್ಬೇಕು. ಶಬ್ದವನ್ನು ಕೇಳ್ಬೇಕು ಅಂದ್ರೆ ಕಿವಿ ಅನ್ನೋದನ್ನೇ ಬಳಸ್ಬೇಕು. ಹೀಗೆ ಏನಾಯ್ತು, ಪ್ರಮಾಣಗಳು ಬೇರೆ ಬೇರೆ ಆದ್ರೂ ಕೂಡ ಹೇಗಿದ್ದಾನೆ ಇವನು? ಪ್ರಮಾತೃ ಒಬ್ಬನೇ ಆಗಿದ್ರಿಂದ ಈ ಎಲ್ಲಾನು ಬೆಳಗ್ತಾ ಇರೋನು ಬ್ರಹ್ಮ, ನಮ್ಮೆಲ್ಲರ ಪರಮಾರ್ಥ ಸ್ವರೂಪ, ನಾನುವಿನ ಪರಮಾರ್ಥ ಸ್ವರೂಪವಾಗಿದೆ. ಈ ಜಾಗೃತ ಅವಸ್ಥೆಯಲ್ಲಿ ಆಧ್ಯಾತ್ಮಿಕ, ಆದಿ ಭೌತಿಕ, ಆಮೇಲೆ ಆದಿ ದೈವಿಕ ವಸ್ತುಗಳನ್ನ ಎಲ್ಲಾನು ಯಾರು ಬೆಳಗ್ತಾ ಇರೋನೋ ಅವನೇ ಪರಬ್ರಹ್ಮ. ಆಮೇಲೆ ಎಲ್ಲ ಸರ್ವ ಪ್ರತ್ಯಯ ಸಾಕ್ಷಿ. ನಮ್ಮ ಬುದ್ಧಿಯಲ್ಲಿ ಬರುವ ಎಲ್ಲ ಥಾಟ್ಸ್ಗೂ ಅವನು ಸಾಕ್ಷಿಯಾಗಿದ್ದಾನೆ. ಯಾರದು? ನಾನು ಅನ್ನುವ ಪರಬ್ರಹ್ಮ ತತ್ವ. ಇನ್ನು ಸ್ವಪ್ನಾವಸ್ಥೆ ಅಂದ್ರೆ ಕನಸು. ಕನಸಿನಲ್ಲಿ ತನಗಿಂತ ಭಿನ್ನವಾದ ಯಾವ ವಸ್ತುಗಳು ಇಲ್ಲ. ಎದ್ದು ಮತ್ತೆ ನಮಗ್ ಚೆನ್ನಾಗಿ ಗೊತ್ತಾಯ್ತು, ಎಲ್ಲ ನನ್ನ ಮನಸ್ಸೇ ಸಂಸ್ಕಾರಕ್ಕೆ ಆಧಾರದಿಂದ, ಸಂಸ್ಕಾರದ ಆಧಾರದಿಂದ, ಕಲ್ಪನೆಯಿಂದ ಆ ಭೋಗಗಳನ್ನು ಅನುಭವಿಸುತ್ತಾ ಸ್ವಪ್ನ ಕಾಲದಲ್ಲಿಯೂ ಮನಸ್ಸು ಎಚ್ಚರವೇ ಆಗಿರುತ್ತೆ. ಅದನ್ನ ಸ್ವಪ್ನವನ್ನು ಎಲ್ಲವನ್ನೂ ನೋಡ್ತಾ ಇರೋ ಪರಮಾತ್ಮ, ನಾನು ಅನ್ನೋ ಪರಮಾತ್ಮ ಅವನು ಬೆಳಗ್ತಾನೆ ಇದ್ದಾನೆ. ಆದ್ರಿಂದ ಇವನು ಸ್ವಪ್ನವನ್ನು ಬೆಳಗುವ ಕೂಟಸ್ಥ ಆತ್ಮನಾಗಿದ್ದಾನೆ. ನೆಕ್ಸ್ಟ್ ಇನ್ನು ಗಾಢ ನಿದ್ರೆ, ದಟ್ ಈಸ್ ತನಿ ನಿದ್ರೆ, ಸುಷುಪ್ತಿ ಅಂತ ಹೇಳ್ತಾರೆ. ಇದರಲ್ಲಿ ಯಾವ ದ್ವೈತನೂ ಇಲ್ಲ. ಕ್ರಿಯಾಕಾರಕ ಫಲಗಳೂ ಇಲ್ಲ. ಕ್ರಿಯಾ ಅಂದ್ರೆ ಆಕ್ಷನ್, ಕಾರಕ ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡೋಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು ಬಟ್ಟೆ ಒಗಿಬೇಕು ಅಂತಿದ್ದೀನಿ. ಆ ಬಟ್ಟೆ ಒಗಿಬೇಕು ಅಂತಂದ್ರೆ ನನ್ಗೆ ಬಕೆಟ್ ಬೇಕು, ಆಮೇಲೆ ನೀರು ತುಂಬ್ಕೊಳಕ ಬೇಕು, ಇದೆಲ್ಲ ಬೇಕಾದಾಗ ಸೋಪು, ಅದಕ್ಕೆಲ್ಲ ಕಾರಕ ಅಂತ ಹೆಸರು. ಕ್ರಿಯಾ ಅಂದ್ರೆ ಆಕ್ಷನ್. ಆಮೇಲೆ ಫಲ ಏನಾಯ್ತು ಅಂದ್ರೆ ನನ್ನ ಬಟ್ಟೆಲಿ ಇದ್ದಿದ್ದು ಗಲೀಜು ಹೋಯ್ತು, ಅದಕ್ಕೆ ಅದೇ ನನಗೆ ಫಲ. ಕ್ರಿಯಾ ಕಾರಕ ಫಲಾತ್ಮಕವಾದ. ಆಮೇಲೆ ನಾಮರೂಪ ಕ್ರಿಯಾತ್ಮಕವಾದ ಯಾವ ಭೇದನೂ ಇಲ್ಲ. ಯಾಕೆಂದ್ರೆ ನಾಮರೂಪ ಏನಾಗಿದೆ, ಅದರಲ್ಲಿ ಆಕ್ಷನ್ ಬಂತು. ಆಕ್ಷನ್ ಬಂದ್ರೆ ಏನ್ ಹೇಳ್ತೀವಿ ನಾವು? ನೋಡ್ದೆ, ಕೇಳ್ದೆ, ಮುಟ್ಟದೆ, ತಿಂದೆ ಅಂತೆಲ್ಲ ಹೇಳ್ತೀವಲ್ಲ. ಇದೆಲ್ಲ ಏನಾಯ್ತು? ನಾಮರೂಪ ಭೇದ. ಇದು ಎಲ್ಲವನ್ನು ಯಾರು ತಿಳಿದಿದ್ದಾನೋ ಅವನೇ ಪ್ರತ್ಯಗಾತ್ಮ, ಅವನೇ ಸಾಕ್ಷಿ, ಅವನಿಗೆ ಪರಬ್ರಹ್ಮ ಅಂತ ಹೇಳ್ತೀವಿ. ಹೀಗೆ ಮೂರು ಅವಸ್ಥೆಗೂ ಯಾರು ಸಾಕ್ಷಿಯಾಗಿದ್ದಾನೋ, ಆಮೇಲೆ ಖಂಡಿತ ದೇಹದಾರಿಯಾದ ನಾನು ಈ ಜೀವಾತ್ಮ ಅಲ್ಲ ಅಂತ ಯಾರು ತಿಳಿದುಕೊಂಡಿದ್ದಾನೋ ಅವನೇ ಬ್ರಹ್ಮಜ್ಞಾನಿ. ಅವನು ಸರ್ವ ಬಂಧನಗಳಿಂದ ಖಂಡಿತ ಮುಕ್ತನಾಗಿಬಿಡ್ತಾನೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಮಂತ್ರ ಸ್ವಲ್ಪ ಶುರು ಮಾಡೋಣ, ನಾಳೆ ಮುಂದಕ್ಕೆ ಮಾಡ್ತೀನಿ. ಯಾರಿಗಾದ್ರೂ ಬೈ ಚಾನ್ಸ್ ಡೌಟ್ ಇದ್ರೆ ಕೇಳಿಮ್ಮ, ಇಲ್ದಿದ್ರೆ ನಾನು ಕಲ್ಪನೆ. ಆತ್ಮನಿಗೆ ಬಂಧನ ಅನ್ನೋದು ಇಲ್ಲ. ಇದು ಮನಸ್ಸಿರೋದ್ರಿಂದ ಮನಸ್ಸಿರುವಾಗ ಕಲ್ಪನೆ ಆಗುತ್ತೆ. ಏನು ಕಲ್ಪನೆ ಅಂದ್ರೆ, ಒಂದನ್ನ ಅಕ್ಸೆಪ್ಟ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ದುಡ್ಡು ಜಾಸ್ತಿ ಇದ್ರೆ ಸುಖ ಇರುತ್ತೆ ಅನ್ಕೊಂಡವಾಗ ನಮಗೆ ಬಡತನ ಅನ್ನೋದು ಬಂಧನವಾಗಿ ಕಾಣಿಸುತ್ತೆ. ಅದೇ ರೀತಿ ದೊಡ್ಡ ಮನೆಯಲ್ಲಿ ಜಾಸ್ತಿ ಕಂಫರ್ಟ್ ಇದೆ ಅಂತ ನಮ್ಮ ಮನಸ್ಸು ಒಪ್ಕೊಂಡಿದ್ರೆ ನಮಗೆ ಚಿಕ್ಕ ಮನೆ ಅನ್ನೋದು ಬಂಧನವಾಗಿದೆ. ಆಮೇಲೆ ಯಾರಿಗೆ ಪರಿವಾರ ಇಲ್ಲವೋ, ಪರಿವಾರ ಇದ್ರೆ ಚೆನ್ನಾಗಿರುತ್ತೆ ಅಂತ ಕಲ್ಪನೆ ಮಾಡಿದ್ರೆ ಮನಸ್ಸಿಗೆ ಏನು ಬಂಧನ ಇದೆ? ನನ್ಗೆ ಪರಿವಾರ ಇಲ್ಲ, ಪರಿವಾರ ಬೇಕು, ಪರಿವಾರನೇ ಇಲ್ವಾ ಅನ್ನೋ ದುಃಖ ಇರುತ್ತೆ, ಅದು ಬಂಧನ. ಪ್ರತಿಯೊಂದು ಬಂಧನಕ್ಕೂ ಕಾರಣ ನಾವು ಮಾಡಿರುವ ಕಲ್ಪನೆ, ನಾವು ಮಾಡಿರೋ ನಿಶ್ಚಯಗಳು. ನಾವು ಮಾಡಿರೋ ನಿಶ್ಚಯಗಳೆಲ್ಲ ತಪ್ಪು ನಿಶ್ಚಯಗಳೇ. ಪ್ರತಿಯೊಂದು ತಪ್ಪು ನಿಶ್ಚಯ. ಏನ್ ಮಾಡಿದೀವಿ ನಾವು? ಈ ಪ್ರಪಂಚ ನನಗೆ ಈ 5 ವಿಷಯಗಳು ನನಗೆ ಸುಖ ಕೊಡುತ್ತೆ, ಸುಖ ಕೊಡ್ಬೇಕು ಅಂತ ನಿಶ್ಚಯ ಮಾಡಿದೀವಲ್ಲ, ಅದು ಎಲ್ಲಾನು ತಪ್ಪು.
ಯಾವುದ್ರಲ್ಲೂ ಸುಖ ಕೊಡಕ್ಕಾಗಲಿ ಇದು ಇಲ್ಲ ಅಂದ್ವಿ. ಅದ್ ಹೇಗಿದೆ ಅಂದ್ರೆ ಲಾ ಪ್ರಕಾರ ನಡೆಯುತ್ತೆ, ಅದನ್ನ ನಾವು ಹೇಗೆ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಬಂಧನಗಳು ಅಂದ್ರೆ ನಿಜವಾಗ್ಲೂ ನಾವು ಹೇಳೋಂಗಿಲ್ಲ ಬಂಧನ ಅಂದ್ರೆ ಇದು ಅಂತ. ಯಾಕೆ ಅಂದ್ರೆ ಆತ್ಮ ಶರೀರಕ್ಕೆ ಅಂಟೇ ಇಲ್ಲ ಅವನು ಶರೀರದಿಂದ. ಅದಕ್ಕೆ ವಾಮದೇವರು ಹೇಳಿದ್ರು, ನನ್ನನ್ನ ಒಂದು ಸಾವಿರಾರು ಇದು ಕಬ್ಬಿಣದ ಇದ್ರಲ್ಲಿ ಕಟ್ಟಾಕಿದಂಗೆ ಇರೋದನ್ನ ನಾನು ಒಂದು ಪಕ್ಷಿಯಾಗಿ ಬಿಡಿಸ್ಕೊಂಡ್ ಬಂದಿದ್ದೀನಿ ಅಂದ್ರೆ ಏನರ್ಥ? ಗರ್ಭದಲ್ಲೇ ಇದ್ದಾರೆ ಅವರು ಅಂದ್ರೆ ಏನಾಯ್ತು? ಕಲ್ಪನೆ. ಬಂಧನ ಅನ್ನೋದು ಎಲ್ಲ ಕಲ್ಪನೆ. ಈ ಕಲ್ಪನೆಗಳಿಗೆ ಕಾರಣ ಬಂಧನೆಗಳನ್ನ ನೀವು ನಿವಾರಿಸೋಕ್ಕಾಗಲ್ಲ. ಚೆನ್ನಾಗಿ ನಾವು ಇಟ್ಕೊಳ್ಳಿ, ಯಾಕಂದ್ರೆ ಅನಂತ ಕಲ್ಪನೆಗಳಿದೆ. ಆದ್ರೆ ಬಂಧನಕ್ಕೆ ಕಾರಣವಾದ ಅಜ್ಞಾನವನ್ನ ನಾಶ ಮಾಡ್ಬೋದು. ಚೆನ್ನಾಗಿ ನಾವು ಇಟ್ಕೊಳ್ಳಿ. ಎಲ್ಲ ಬಂಧನೆಗಳಿಗೆ ಕಲ್ಪನೆ ಅಂತ ಹೇಳ್ಬಿಟ್ಟೆ ನಾನು. ಆ ಬಂಧನೆಗಳ ಕಲ್ಪನೆಗೆ ನಾಶ ಆಗೋದಕ್ಕೆ ಒಂದೇ ಒಂದು ದಾರಿ, ನಿಮಗೆ ಅಜ್ಞಾನ ನಾಶ ಆಗ್ಬೇಕು. ಅಜ್ಞಾನ ಯಾವ ರೂಪದಿಂದಿದೆ? ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ. ಅಂದ್ರೆ ನಾನು ಅಲ್ಲದಿರುವುದಲ್ಲಿ ನಾನು ಅನ್ನೋ ಭಾವನೆ ಇರೋದ್ರಿಂದ ಅದಕ್ಕೆ ಅಜ್ಞಾನ. ಶರೀರ ನಾನಲ್ಲ, ಅದರಲ್ಲಿ ನಾನು ಅನ್ನೋದ್ರಿಂದ ನನಗೆ ರೋಗದ ಬಂಧನ, ನನಗೆ ವಯಸ್ಸಾಗ್ಬಿಟ್ಟಿದೆ ಬಂಧನ, ನನಗೆ ಬಡತನದ ಬಂಧನ, ನನಗೆ ಹಸುವು ಬಾಯಾರಿಕೆ ನನ್ ನಿವಾರಿಸಕ್ಕಾಗಿಲ್ಲ ಅದು ಬಂಧನ. ಎಲ್ಲಾನು ಬಂಧನವಾಗಿ ಪ್ರತೀತಿ ಆಗುತ್ತೆ. ಯಾವಾಗ ಈ ಅಜ್ಞಾನ ಹೋಗುತ್ತೋ, ನಾನು ಖಂಡಿತ ಈ ದೇಹಾದಿಗಳು ಅಲ್ಲ, ನಾ ಚಿನ್ಮಾತ್ರ ಸ್ವರೂಪನಾಗಿದ್ದೀನಿ, ನಾ ಸಚ್ಚಿದಾನಂದ ಸ್ವರೂಪ ಕೂಟಸ್ಥನಾಗಿದ್ದೀನಿ ಅಂತ ನಿಶ್ಚಯ ಆಗತ್ತೋ, ಆವಾಗ ಖಂಡಿತ ಎಲ್ಲ ಬಂಧನಗಳು ಹೊರಟು. ಸೊ ಬಂಧನಗಳೆಲ್ಲ ಕಲ್ಪಿತ, 100% ಕಲ್ಪಿತಾನೆ. ಯಾಕಂದ್ರೆ ಆತ್ಮನಲ್ಲಿ ಇದ್ದಿದ್ದರೆ, ನಿಮಗೆ ನಿಜವಾಗ್ಲೂ ಬಂಧನ ಇದ್ದಿದ್ರೆ ಸುಷುಪ್ತಿಲೇ ಇರ್ಬೇಕಾಗಿತ್ತು ಬಂಧನ. ಹಸುವಿನ ಬಂಧನ, ಬಾಯಾರಿಕೆ ಬಂಧನ, ಭಯದ ಬಂಧನ ಯಾವುದು ನಮಗಿಲ್ಲ. ಒಳ್ಳೆ ಮಂತ್ರ, ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ನ ಕಂಚನ ಸ್ವಪ್ನಂ ಕಿಂಚನ ಸ್ವಪ್ನಂ ಪಶ್ಯತಿ, ತತ್ ಸುಷುಪ್ತಂ ಸುಷುಪ್ತಸ್ಥಾನ ಏಕೀಭೂತಃ ಪ್ರಜ್ಞಾನಘನ ಏವ ಆನಂದಮಯೋ ಹಿ ಆನಂದಭುಕ್ ಚೇತೋ ಮುಖಃ ಪ್ರಾಜ್ಞಸ್ತೃತೀಯ ಪಾದಃ. ಆ ಸುಷುಪ್ತಿ ಅವಸ್ಥೆಯಲ್ಲಿ ನಿಮಗೆ ಒಂದೂ ಇಲ್ಲ, ಭಯ ಇಲ್ಲ. ಅದಕ್ಕೆ ಇನ್ನೂ ಒಂದು ಶ್ಲೋಕ ನೀವು ತಗೋಬಹುದು, ಕಠೋಪನಿಷತ್ತು. ಬಂಧನ ಇಲ್ಲ ಅನ್ನೋದಕ್ಕೆ ಪ್ರೂಫ್ ಹೇಳ್ತಾ ಇದ್ದೀನಿ. ಸ್ವರ್ಗೇ ಲೋಕೆ ನ ಭಯಂ ಕಿಂಚ ನಾಸ್ತಿ, ನ ತತ್ರ ತ್ವಂ ನ ಜರಯಾಭಿಭೇತಿ, ಉಭೇತಿ ತ್ವಾ ಅಶನಾಯ ಪಿಪಾಸೆ, ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಪೂರ್ಣ ನಮ್ಮ ಸುಷುಪ್ತಿಗೆ ಫಸ್ಟ್ ಕ್ಲಾಸ್ ಆಗಿ ಅನ್ವಯಿಸುತ್ತೆ. ಯಾವ ಭಯನೂ ಇಲ್ಲ, ಮೃತ್ಯುವಿನ ಭಯ ಇಲ್ಲ, ಎಲ್ಲ ಬಂಧನಗಳೇ ಇದು. ಎಲ್ಲಾ ಕಲ್ಪನೆಗಳು ಬಂಧನೆ, ಎಲ್ಲ ಶರೀರವನ್ನು ಇಟ್ಕೊಂಡು ಬಂಧನೆ ಆಗಿರೋದ್ರಿಂದ ಅಜ್ಞಾನದಿಂದ ಬಂಧನೆ, ಜ್ಞಾನದಿಂದ ಮುಕ್ತಿ ಅಷ್ಟೇ. ಅದಕ್ಕೋಸ್ಕರ ಜ್ಞಾನ ಮಾಡ್ಕೋಬೇಕು ಅಂತ.